ಕರ್ನಾಟಕದ ಭತ್ತದ ಕಣಜ ಗಂಗಾವತಿ. ಗಂಗಾವತಿ ಕೊಪ್ಪಳ ಜಿಲ್ಲೆಯ ಒಂದು ಪ್ರಮುಖ ತಾಲೂಕಾಗಿದ್ದು ಅಕ್ಕಿ ಬೆಳೆಗಾರಿಕೆಗೆ ಪ್ರಸಿದ್ಧವಾದ ಸ್ಥಳ. ಇದು ಕರ್ನಾಟಕದ ಭತ್ತದ ಕಣಜವೆಂದೇ ಪ್ರಸಿದ್ಧಿ ಪಡೆದಿದೆ. ಈ ನಗರವು ತುಂಗಭದ್ರಾ ನದಿಯ ದಡದಲ್ಲಿ ಸ್ಥಾಪಿತವಾಗಿದೆ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಗಂಗಾವತಿ ಎಂದ ಕೂಡಲೇ ನಮ್ಮ ನೆನಪಿಗೆ ಬರುವ ವ್ಯಕ್ತಿ ಗಂಗಾವತಿ ಪ್ರಾಣೇಶ್. ಗಂಗಾವತಿಯು ಕೊಪ್ಪಳ ಜಿಲ್ಲೆಯಲ್ಲಿಯೇ ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಪಟ್ಟಣ. ಹೈದರಾಬಾದ್ ಕರ್ನಾಟಕದಲ್ಲಿಯೇ ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿರುವ ಈ ನಗರದಲ್ಲಿ ನೂರಾರು ಅಕ್ಕಿ ಗಿರಣಿಗಳಿದ್ದು ದೇಶದೆಲ್ಲೆಡೆಗೂ ಮತ್ತು ರಾಜ್ಯದೆಲ್ಲೆಡೆಗೂ ಇಲ್ಲಿನಿಂದ ರಫ್ತನ್ನು ಮಾಡಲಾಗುತ್ತದೆ. ಗಂಗಾವತಿಯ ಸಮೀಪವಿರುವ ಪ್ರೇಕ್ಷಣೀಯ ಸ್ಥಳಗಳು: ಆನೆಗುಂದಿ. ಆನೆಗುಂದಿಯು ಗಂಗಾವತಿ ತಾಲೂಕಿನಲ್ಲಿರುವ ಒಂದು ಸಣ್ಣ ಗ್ರಾಮ. ಇದೇ ನಗರವು ರಾಮಾಯಣದಲ್ಲಿ ಕಿಷ್ಕಿಂಧ ಕಾಂಡದಲ್ಲಿ ಉಲ್ಲೇಖವಾಗಿರುವ ಕಿಷ್ಕಿಂಧೆ ನಗರ ಎಂದು ನಂಬಲಾಗಿದೆ. ಶ್ರೀರಾಮನು ವಾಲಿಯನ್ನು ಕೊಂದು ಕಿಷ್ಕಿಂಧೆಯನ್ನು ಸುಗ್ರೀವನಿಗೆ ಕೊಟ್ಟನೆಂದು, ನಂತರ ಸುಗ್ರೀವನು ಹನುಮನ ನಾಯಕತ್ವದಲ್ಲಿ ಕಪಿಗಳ ಸೇನೆ ರಚಿಸಿ ರಾಮನಿಗೆ ಯುದ್ಧದಲ್ಲಿ ಸಹಾಯ ಮಾಡಿದನೆಂದು ಹೇಳಲಾಗುತ್ತದೆ. ಆನೆಗುಂದಿಯ ಸುತ್ತಮುತ್ತಲಿನ ಬಂಡೆಗಳ ಮೇಲೆ ಅನೇಕ ವರ್ಣಚಿತ್ರಗಳನ್ನು ಬಿಡಿಸಲಾಗಿದೆ. ಇವು ರಾಮಾಯಣ ಕಾಲದ ವಾನರರನ್ನು ಪ್ರತಿನಿಧಿಸುತ್ತವೆ ಎಂದು ಹೇಳಲಾಗುತ್ತದೆ. ಇತಿಹಾಸ ತಜ್ಞರ ಪ್ರಕಾರ ಇದು ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಕೂಡ. ಆನೆಗುಂದಿ ಬಳಿ ಇರುವ ನವಬೃಂದಾವನ ಮತ್ತು ಪಂಪ ಸರೋವರ ಇಲ್ಲಿನ ಪ್ರೇಕ್ಷಣೀಯ ಸ್ಥಳಗಳಾಗಿವೆ. ನಡುಗಡ್ಡೆಯಲ್ಲಿರುವ ನವಬೃಂದಾವನದಲ್ಲಿ 9 ಯತಿಗಳ ಸಮಾಧಿ ಸ್ಥಳವಿದೆ. ಇದನ್ನು ನವಬೃಂದಾವನ ಗಡ್ಡೆ ಎಂದೇ ಕರೆಯುತ್ತಾರೆ. ಅಂಜನಾದ್ರಿ ಬೆಟ್ಟ. ಅಂಜನಾದ್ರಿ ಬೆಟ್ಟವು ಚಾರಣಿಗರ ರಸದೌತಣವಾಗಿದೆ. ಪ್ರಮುಖವಾಗಿ ಇದು ಆಂಜನೇಯನ ಜನ್ಮಸ್ಥಳ. ಇಲ್ಲಿ ಉದ್ಭವ ಆಂಜನೇಯ ವಿಗ್ರಹವಿದ್ದು ಇಂದಿಗೂ ಪೂಜಿಸಲ್ಪಡುತ್ತದೆ. ಈ ಪರ್ವತವನ್ನು ಮೇಲೇರುತ್ತೇವೆ ಎಂದು ಹರಕೆ ಹೊತ್ತರೆ ಎಲ್ಲಾ ಬೇಡಿಕೆಗಳು ಈಡೇರುತ್ತವೆ ಎಂಬ ವಾಡಿಕೆ ಇದೆ. ಹೀಗಾಗಿ ಬಹಳಷ್ಟು ರಾಜಕೀಯ ನಾಯಕರು, ಪ್ರಮುಖ ಚಿತ್ರನಟರು ಪರ್ವತ ಏರಿದ ಉದಾಹರಣೆಗಳಿವೆ. ಪ್ರಮುಖವಾಗಿ ಚಿರಂಜೀವಿ, ಅರ್ಜುನ್ ಸರ್ಜಾ, ಜಾಕಿ ಚಾನ್, ಅಂಬರೀಶ್, ಶಿವರಾಜ್ ಕುಮಾರ್ ಮತ್ತು ಮೋದಿ ಅವರ ಪತ್ನಿ ಜಶೋದಾ ಬೆನ್ ಕೂಡ ಇಲ್ಲಿ ಗೌಪ್ಯವಾಗಿ ಭೇಟಿ ನೀಡಿದ್ದರೆಂದು ಹೇಳಲಾಗುತ್ತದೆ. ಹೇಮಗುಡ್ಡ. ಹೇಮಗುಡ್ಡವು ಗಂಗಾವತಿಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ವಿಜಯನಗರದ ಅರಸರಿಗೆ ಪಾಳೆಗಾರರಾಗಿದ್ದ ನಾಯಕ ಸಮುದಾಯದವರು ನಿರ್ಮಿಸಿದ ಹೇಮಗುಡ್ಡ ಕೋಟೆ ಇದೆ. ಇಲ್ಲಿನ ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ಪ್ರತಿ ವರ್ಷ 3 ಬಾರಿ ಜಾತ್ರೆ ನಡೆಯುತ್ತದೆ. ಮೈಸೂರು ದಸರಾ ಮಾದರಿಯಲ್ಲಿಯೇ ಇಲ್ಲಿಯೂ ಜಂಬೂ ಸವಾರಿ ಸಂಭ್ರಮದಿಂದ ಕೂಡಿರುತ್ತದೆ. ವಿಶೇಷ ಎಂದರೆ ದಸರಾ ಆರಂಭವಾದದ್ದು ಇಲ್ಲಿಯೇ ಎಂದು ಹೇಳಲಾಗುತ್ತದೆ. ಮೈಸೂರು ಅಂಬಾರಿಯೂ ಕೂಡ ಇಲ್ಲಿಯದೇ ಎಂದು ಹೇಳುತ್ತಾರೆ. ಕನಕಗಿರಿ. ಕನಕಗಿರಿ ಇದು ಗಂಗಾವತಿ ತಾಲೂಕಿನ ಇನ್ನೊಂದು ಗ್ರಾಮ. ಕನಕಗಿರಿ ಎಂದರೆ ದೇವಾಲಯಗಳ ಊರೆಂದೇ ಹೇಳಲಾಗುತ್ತದೆ. ರಾಮೇಶ್ವರ, ಜಕ್ಕಮ್ಮ, ರಂಗನಾಥ, ತೇರಿನ ಹನುಮಪ್ಪ, ದುರ್ಗಾದೇವಿ, ಕಾಳಿಕಾದೇವಿ, ಹಿರೇಹಳ್ಳಿ ಬಸವೇಶ್ವರ, ಲಕ್ಷ್ಮೀ ದೇವಾಲಯ, ಮಲ್ಲಿಕಾರ್ಜುನ, ನಗರೇಶ್ವರ ಇತ್ಯಾದಿ ದೇವಾಲಯಗಳನ್ನು ಕಾಣಬಹುದು. ಕಣ್ಣಿದ್ದವರಿಗೆ ಕನಕಗಿರಿ, ಕಾಲಿದ್ದವರಿಗೆ ಹಂಪಿ. ಇದು ಈ ಭಾಗದ ಅತ್ಯಂತ ಜನಪ್ರಿಯ ನಾಣ್ಣುಡಿ. ಇಲ್ಲಿಯ ದೇವಾಲಯಗಳಲ್ಲಿನ ಚಿತ್ರಕಲೆ, ಶಿಲ್ಪಕಲೆಗಳನ್ನು ಆಧರಿಸಿಯೇ ಈ ನಾಣ್ಣುಡಿ ಹುಟ್ಟಿರುವುದು. ಕನಕಮುನಿ ಎಂಬ ಮಹಾ ತಪಸ್ವಿಯ ಪ್ರಭಾವದಿಂದ ಸುವರ್ಣದ ಮಳೆ ಸುರಿಯಿತೆಂದು, ಇದಕ್ಕಾಗಿಯೇ ಈ ಪ್ರದೇಶಕ್ಕೆ ಕನಕಗಿರಿ ಎಂಬ ಹೆಸರು ಬಂದಿದೆ ಎಂದು ನಂಬಲಾಗುತ್ತದೆ. ಕನಕಗಿರಿಯ ಪ್ರಮುಖ ಆಕರ್ಷಣೆ ಕನಕಾಚಲಪತಿ ದೇವಾಲಯ. ಇಲ್ಲಿ 1 ಅಡಿ ಎತ್ತರದ ಉದ್ಭವ ಲಕ್ಷ್ಮೀ ನರಸಿಂಹ ದೇವರು ಇದ್ದಾರೆ. ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ.
ಕಮ್ಮಟದುರ್ಗ. ಕಮ್ಮಟದುರ್ಗ ಗಂಡುಗಲಿ ಕುಮಾರರಾಮನ ಕ್ಷೇತ್ರ. ಕಮ್ಮಟದುರ್ಗದಲ್ಲಿ ಕುಮಾರರಾಮನ ಕೋಟೆ ಇದೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಅಕ್ಕಬುಕ್ಕರು ಕಮ್ಮಟದುರ್ಗದವರು ಎಂದು ಹೇಳಲಾಗುತ್ತದೆ. ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ಇದು ಗಂಗಾವತಿಯ ನೈಋತ್ಯ ದಿಕ್ಕಿನಲ್ಲಿ 14 ಕಿಲೋಮೀಟರ್ ದೂರದಲ್ಲಿದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದನ್ನು ಮರೆಯಬೇಡಿ.